ಸಂಬಂಧಿಕರ ಅಪಾರ್ಟ್ಮೆಂಟ್ಗೆ ಪವಿತ್ರ ಗೌಡ ತೆರಳಿದ್ದಾರೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಬಹುತೇಕ ಎಲ್ಲ ಸಂಬಂಧಿಕರ ಮನೆಗೆ ಪವಿತ್ರ ಬನಶಂಕರಿ 6ನೇ ಹಂತದಲ್ಲಿರುವ ಅಪಾರ್ಟ್ಮೆಂಟ್. ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆದ ಬಳಿಕ ಮೊದಲು ಕುಲದೇವರ ದರ್ಶನ ಪಡೆದುಕೊಂಡ್ರು. ಆ ನಂತರ ಯಾವ ಕಡೆಗೆ ಅನ್ನುವಂತಹ ಪ್ರಶ್ನೆಗೆ ಸಂಬಂಧಿಕರ ಮನೆಗೆ ತೆರಳಿದ್ದಾರೆ. ಬನಶಂಕರಿ 6ನೇ ಹಂತದಲ್ಲಿರುವ ಅಪಾರ್ಟ್ಮೆಂಟ್ಗೆ ಪವಿತ್ರ ಗೌಡ ತೆರಳಿದ್ದಾರೆ. ಯಾರಿದ್ದಾರಲ್ಲಿ ಅನ್ನುವಂತಹ ಪ್ರಶ್ನೆಗೆ ಸಂಬಂಧಿಕರನ್ನ ಭೇಟಿ ಮಾಡ್ಕೊಂಡು ಬರೋದಕ್ಕೆ ಪವಿತ್ರ ಗೌಡ ಹೋಗಿದ್ದಾರೆ. ಭೇಟಿ ಆಗ್ಲೇಬೇಕಲ್ಲ, 6 ತಿಂಗಳಾಯ್ತು, ಯಾರ ಮುಖನೂ ನೋಡೋಕ್ಕಾಗಿಲ್ಲ, ಮಾತಾಡ್ಸಕ್ಕಾಗಿಲ್ಲ. ಹಾಗಾಗಿ ಭೇಟಿಯಾಗಿ ಮಾತಾಡಿ ಅಲ್ಲಿಂದ ಮೋಸ್ಟ್ಲಿ ತಾಯಿ ಮನೆಗೆ ವಾಪಸ್ ಆಗುವ ಸಾಧ್ಯತೆ. ಇಷ್ಟೊತ್ತು ಕೂಡ ಕುಲದೇವರ ದರ್ಶನ ಪಡ್ಕೊಂಡು ಅಲ್ಲಿ ದೇವಸ್ಥಾನದ ಪ್ರದಕ್ಷಿಣೆ ಹಾಕಿ ಅಲ್ಲಿಂದ ನೇರವಾಗಿ ಈಗ ಸಂಬಂಧಿಕರ ಮನೆ ಕಡೆಗೆ ಪವಿತ್ರ ಗೌಡ ತೆರಳಿದ್ದಾರೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಶುಕ್ರವಾರ ಬೇಲ್ ಸಿಕ್ಕರೂ ಕೂಡ ಅವರಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿದ್ದು ಇವತ್ತು, ಅಂದ್ರೆ ಮಂಗಳವಾರ. ಸೋಮವಾರನಾದ್ರೂ ಆಗ್ತಾರ ಅಂತ ನಿನ್ನೆ ಇಡೀ ದಿನ ಕಾಯ್ತಾ ಇದ್ರು. ರಾತ್ರಿ 8 ಗಂಟೆ ತನಕ ಕಾದಿದ್ದೇ ಬಂತು, ಬಟ್ ಆಗ್ಲಿಲ್ಲ. ಜೈಲಿನ ನಿಯಮಗಳು 7 ಗಂಟೆ ಒಳಗಡೆ ಎಲ್ಲ ಪ್ರಕ್ರಿಯೆ ಆಗಿದ್ರೆ ರಿಲೀಸ್ ಆಗಬೇಕಾಗಿತ್ತು, ಆಗ್ಲಿಲ್ಲ ಪ್ರಕ್ರಿಯೆಗಳು. ಹಾಗಾಗಿ ನಿನ್ನೆ ಅವರ ವಕೀಲರು ಬರಿಗೈಯಲ್ಲಿ ವಾಪಸ್ ಆದ್ರು, ರಿಲೀಸ್ ಆಗಿರಲಿಲ್ಲ. ಇವತ್ತು ಬೆಳ್ಳಂಬಳಿಗೆ 10 ಗಂಟೆಗೆ ಎಲ್ಲ ಪ್ರೋಸೆಸ್ ಮುಗಿತಿದ್ದಂಗೆ ಅವ್ರನ್ನ ರಿಲೀಸ್ ಮಾಡಲಾಯಿತು. ಪರಪ್ಪನ ಅಗ್ರಹಾರದಿಂದ ಆಚೆ ಬರ್ತಿದ್ದಂತೆ ಕುಲದೇವರ ದರ್ಶನ ಪಡ್ಕೊಂಡು ನಂತರ ಈಗ ಸಂಬಂಧಿಕರ ಮನೆಗೆ ಹೋಗಿದ್ದಾರೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಶ್ರೀಪಾದ್ ಪಾಟೀಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಶ್ರೀಪಾದ್, 6 ತಿಂಗಳಾಯ್ತು, ಯಾರನ್ನ ನೋಡಕ್ಕಾಗಿಲ್ಲ, ಮಾತಾಡ್ಸಕ್ಕಾಗಿಲ್ಲ, ಎಲ್ಲರನ್ನ ಹೋಲ್ಸೇಲ್ ಆಗಿ ಭೇಟಿಯಾಗಿ ಮಾತಾಡ್ಕೊಂಡು ಬರೋಣ ಅಂತ ಹೋದ್ರ ಪವಿತ್ರ ಗೌಡ ಹೇಗೆ? ಎಸ್ ಶ್ರುತಿ, ಗಮನಿಸ್ತಾ ಇದೀವಿ. ಈಗ ಒಂದು ಊಹೆ ಇತ್ತು, ಬಹುಶಃ ಅವರು ತಲಗಟ್ಪುರ ನಿವಾಸ ಅಂದ್ರೆ ಅವರ ತಾಯಿಯ ಮನೆಗೆ ಹೋಗ್ತಾ ಇದ್ರು ಅಥವಾ RR ನಗರ ಮನೆಗೆ ಹೋಗಬಹುದು ಅನ್ನುವಂತಹ ಮಾಹಿತಿ ಇತ್ತು. ಆದ್ರೆ ಈಗ ನೇರವಾಗಿ ತಾವೀಗ ಗಮನಿಸ್ತಾ ಇರುವಂತಹ ದೃಶ್ಯಗಳೇನಿದೆ, ಇದು ಬ್ರಿಗೇಡ್ ಒಮೆಗಾ ಅಪಾರ್ಟ್ಮೆಂಟ್. ಈ ಬ್ರಿಗೇಡ್ ಒಮೆಗಾ ಅಪಾರ್ಟ್ಮೆಂಟ್ಗೆ ಈಗ ಪವಿತ್ರ ಗೌಡ ಬಂದಿದ್ದಾರೆ. ಪವಿತ್ರ ಗೌಡ ಅವರ ಸಂಬಂಧಿಕರು ಈ ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ. ಹೀಗಾಗಿ ನೇರವಾಗಿ ಎರಡೂ ಮನೆಗಳಿಗೆ ಹೋಗದೆ ನೇರವಾಗಿ ಆ ಪವಿತ್ರ ಗೌಡ ಬಂದಿರೋದು ಈಗ ಬ್ರಿಗೇಡ್ ಒಮೆಗಾ ಅಪಾರ್ಟ್ಮೆಂಟ್. ನಮ್ಮ ಕ್ಯಾಮರಾ ಪರ್ಸನ್ ಮಹೇಶ್ ಕಂಪ್ಲೀಟ್ ಈ ಅಪಾರ್ಟ್ಮೆಂಟ್ ಅನ್ನ ಈಗ ತೋರಿಸ್ತಾ ಇದ್ದಾರೆ. ಇದು ತುರಹಳ್ಳಿ ಮೇನ್ ರೋಡ್ ಅಲ್ಲಿ ಇರುವಂತಹ ಅಪಾರ್ಟ್ಮೆಂಟ್, ಬನಶಂಕರಿ 6ನೇ ಹಂತ. ಇಲ್ಲಿ ಆ ಪವಿತ್ರ ಗೌಡ ಸಂಬಂಧಿಕರು ಇರ್ತಾರಂತೆ. ಅಲ್ಲಿ ಬಂದಿರುವಂತಹದ್ದು ಈ ಅಪಾರ್ಟ್ಮೆಂಟ್ ನ ಒಳಗಡೆ ಆ ಸಿ ಬ್ಲಾಕ್ ಫ್ಲಾಟ್ ನಂಬರ್ 1205 ಈ ಮನೆಯಲ್ಲಿ ಅವರು ಇದ್ದಾರೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಅವರ ಓನರ್ ಇಲ್ಲಿನ ಸೆಕ್ಯೂರಿಟಿಗಳಿಗೆ ಮಾಹಿತಿಯನ್ನು ನೀಡಿದ್ರಂತೆ, ಇಂತಹ ಒಂದು ವಾಹನದಲ್ಲಿ ಇಂಥವ್ರು ಬರ್ತಾರೆ, ಅವ್ರನ್ನ ಬಿಡಿ ಅಂತ ಹೇಳಿ. ಈಗ ನೇರವಾಗಿ ಅವರು ಇದೇ ಬ್ರಿಗೇಡ್ ಒಮೆಗಾ ಅಪಾರ್ಟ್ಮೆಂಟ್ ನ ಒಳಗಡೆ ಹೋಗಿದ್ದಾರೆ. ಸಿ ಬ್ಲಾಕ್ ನಲ್ಲಿ ಈಗ ಸದ್ಯಕ್ಕೆ ಪವಿತ್ರ ಗೌಡ ಅವರು ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಯಾರು ಏನು ಎತ್ತ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ಕಲೆ ಹಾಕುವಂತಹ ಪ್ರಯತ್ನವನ್ನ ಮಾಡಿದ್ವಿ. ಈ ಸಂದರ್ಭದಲ್ಲಿ ಒಂದು ಮಾಹಿತಿ ನಮಗೆ ಲಭ್ಯ ಆಗ್ತಾ ಇರೋದು, ಪವಿತ್ರ ಗೌಡ ಅವರ ಸಂಬಂಧಿಕರು ಇಲ್ಲಿ ವಾಸಿಸ್ತಾರೆ. ಹೀಗಾಗಿ ಆಗ್ತಾ ಇದೆ. ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು ಇದೆ ಬನಶಂಕರಿ 6ನೇ ಹಂತದಲ್ಲಿರುವಂತಹ ಬ್ರಿಗೇಡ್ ಒಮೆಗಾ ಅಪಾರ್ಟ್ಮೆಂಟ್. ತಲಗಟ್ಟಪುರ ಅವರ ತಾಯಿಯ ನಿವಾಸಕ್ಕೂ ಹೋಗ್ಲಿಲ್ಲ, RR ನಗರ ಮನೆಗೂ ಕೂಡ ಅವರು ಬರಲಿಲ್ಲ. ಅವರು ನೇರವಾಗಿ ಬಂದಿರೋದು ಪವಿತ್ರ ಗೌಡ ಅವರ ಸಂಬಂಧಿಕರ ಮನೆಗೆ, ಸಿ ಬ್ಲಾಕ್ ಫ್ಲಾಟ್ ನಂಬರ್ 1205 ಈ ನಿವಾಸದಲ್ಲಿ ಸದ್ಯಕ್ಕೆ ಪವಿತ್ರ ಅವರು ಇದ್ದಾರೆ. ತಾವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ. ಪವಿತ್ರ ಗೌಡ ಅವರು ಈಗಷ್ಟೇ ಬಹುಶಃ ಅವರು ಎಲ್ಲಿ ಹೋಗ್ತಾರೆ ಅನ್ನುವಂತಹ ಕ್ಯೂರಿಯಾಸಿಟಿ ಇತ್ತು. ಈಗ ಸದ್ಯಕ್ಕೆ ಅವರು ಈ ಅಪಾರ್ಟ್ಮೆಂಟ್ಗೆ ಬಂದಿರುವಂತದ್ದು. ಇಲ್ಲಿಂದ ನೆಕ್ಸ್ಟ್ ಎಲ್ಲಿ ಹೋಗ್ತಾರೆ ಅಥವಾ ಇಲ್ಲಿಯೇ ಇರ್ತಾರ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಮಗೆ ಬಂದ ಮಾಹಿತಿಯ ಪ್ರಕಾರ ಪವಿತ್ರ ಗೌಡ ಇಲ್ಲಿಂದ ಎಲ್ಲೂ ಕೂಡ ಮೂವ್ ಆಗೋದಿಲ್ಲ, ಇಲ್ಲಿಯೇ ಅವರು ಇರ್ತಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತದೆ. ನಾವು ಕಾದ್ ನೋಡ್ತಾ ಇದ್ದೀವಿ. ಪವಿತ್ರ ಗೌಡ ಇಲ್ಲಿ ಯಾರನ್ನಾದ್ರೂ ಮೀಟ್ ಆಗಿ ಮತ್ತೆ ಅವರ ತಲಗಟ್ಟಪುರಕ್ಕೂ ಅಥವಾ RR ನಗರಕ್ಕೂ ಹೋಗ್ತಾರಂತೆ. ಸದ್ಯಕ್ಕೆ ಬಂದಿರುವಂತಹ ಮಾಹಿತಿ ಪ್ರಕಾರ ಅವರು ಇಲ್ಲಿಂದ ಮತ್ತೆ ಎಲ್ಲೂ ಮೂವ್ ಆಗೋದಿಲ್ಲ ಅನ್ನುವಂತಹ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಬ್ಯಾಕ್ ಟು ಸ್ಟುಡಿಯೋ. ಓಕೆ ಶ್ರೀಪಾದ್, ಈಗ ಕುತೂಹಲ ಇರೋದೇನ್ ಗೊತ್ತಾ, ಈ ಪವಿತ್ರ ಗೌಡ ರಿಲೀಸ್ ಆಗ್ತಾ ಇದ್ದಂತ ಸುದ್ದಿ ಕೇಳ್ತಾ ಇದ್ದಂಗೆ ಅವ್ರ ತಾಯಿ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ರು, ಮಗಳ ಆರೈಕೆ ಸರಿಯಾಗಿ ಆಗ್ತಾ ಇಲ್ಲ, ಮಗಳು ಕಾಯ್ತಾ ಇದ್ದಾರೆ ಅಮ್ಮನನ್ನ ನೋಡೋದಕ್ಕೆ ಅಂತ. ಈಗ ಮಗಳು ಎಲ್ಲಿದ್ದಾರೆ ಅವ್ರನ್ನ ಭೇಟಿ ಮಾಡುವಂತ ಪ್ರಯತ್ನ ತತ್ಕ್ಷಣಕ್ಕೆ ನಮ್ಗೆಲ್ಲ ತಾಯಿ ಆದವ್ರಿಗೆ ಗೊತ್ತಿರುತ್ತೆ, ಇಲ್ಲ ಮಕ್ಕಳನ್ನ ಮೊದಲು ನೋಡ್ಬಿಡ್ಬೇಕು ಅಂತ. ಆ ರೀತಿ ಪ್ರಯತ್ನಗಳಾಗ್ತಾ ಇದೆಯಾ ಅಂತ? ಸಂಬಂಧಿಕರ ಮನೇಲಿ ಏನಾದ್ರೂ ಮಗಳಿದ್ದಾರಾ, ಅವ್ರನ್ನ ಭೇಟಿಗೆ ಏನಾದ್ರೂ ಬಂದಿದ್ದಾರಾ ಹೇಗೆ ಅಂತ?
ಶ್ರುತಿ ಇಲ್ಲ, ಅದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಈಗ ಸದ್ಯಕ್ಕೆ ಕುಟುಂಬಸ್ಥರು ಪವಿತ್ರ ಗೌಡ ಜೊತೆಗಿದ್ದಾರೆ. ಪವಿತ್ರ ಗೌಡ ಅವರ ತಾಯಿ ಅಂತೂ ಆರಂಭದಿಂದ ಬೆಳಿಗ್ಗೆಯಿಂದ ಪವಿತ್ರ ಗೌಡರ ಜೊತೆಗೆ ಇದ್ರು. ಪರಪ್ಪನ ಅಗ್ರಹಾರಕ್ಕೆ ಪವಿತ್ರ ಗೌಡ ಅವರ ತಾಯಿ ಸ್ವತಃ ಮಗಳನ್ನ ಕರೆದುಕೊಂಡು ಹೋಗೋದಕ್ಕೆ ಅಂತ ಬಂದಿದ್ರು. ಜೊತೆಗೆ ಅವರ ಸಂಬಂಧಿಕರು, ಪವಿತ್ರ ಗೌಡ ಅವರ ಸಂಬಂಧಿಕರು ಕೂಡ ಇದ್ರು. ಸ್ವತಃ ಪವಿತ್ರ ಗೌಡ ಅವರ ಸಹೋದರ ಮತ್ತು ಪವಿತ್ರ ಗೌಡ ಅವರ ತಾಯಿ ಇದ್ರು. ಅವರು ಅಲ್ಲಿಂದ ನೇರವಾಗಿ ವಜ್ರಮುನೇಶ್ವರ ದೇವಸ್ಥಾನಕ್ಕೆ ಬಂದು ಅಲ್ಲಿ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸಿದ್ರು. ಅಲ್ಲಿ ವಿಶೇಷವಾಗಿ ಇನ್ನೊಂದು ನಾವು ಗಮನಿಸಬೇಕು, ಸಂಕಲ್ಪ ಮಾಡುವಂತಹ ಸಂದರ್ಭದಲ್ಲಿ ಪವಿತ್ರ ಮೊದಲು ತಮ್ಮ ಹೆಸರನ್ನ ಹೇಳ್ತಾರೆ, ಆಮೇಲೆ ಕುಟುಂಬಸ್ಥರ ಹೆಸರನ್ನ ಹೇಳ್ತಾರೆ. ಕೊನೆಯಲ್ಲಿ ಆಶ್ಚರ್ಯ ಅನ್ನುವಂತೆ ದರ್ಶನ್ ಅವರ ಹೆಸರಲ್ಲಿಯೂ ಕೂಡ ಪವಿತ್ರ ಸಂಕಲ್ಪ ಮಾಡಿಸಿ ಪೂಜೆಯನ್ನ ಮಾಡಿಸ್ತಾರೆ. ಅಲ್ಲಿ ಪೂಜೆ ಮುಗಿಸಿ ಹೋಗುವ ಸಂದರ್ಭದಲ್ಲಿ ನಮ್ಮ ಹತ್ರ ಬಂದು ಥ್ಯಾಂಕ್ ಯು ಸೋ ಮಚ್ ಅಂತ, ಅಂದ್ರೆ ಮೀಡಿಯಾಗಳಿಗೆ ಥ್ಯಾಂಕ್ ಯು ಅಂತ ತಿಳಿಸಿ ಅಲ್ಲಿಂದ ನೇರವಾಗಿ ಅವರು ತಲಗಟ್ಟಪುರ ನಿವಾಸಕ್ಕೆ ಹೋಗಬಹುದು ಅನ್ನುವಂತಹ ಊಹೆ ಇತ್ತು. ಆದ್ರೆ ಮಾರ್ಗ ಮಧ್ಯೆ ಈಗ ತಾವೇನ್ ಗಮನಿಸ್ತಾ ಇದ್ದೀರಿ, ಇದು ಮೇನ್ ರೋಡ್. ಇದು ಈ ಕಡೆ ಏರಿಯಾ, ಇದು ತೌರಹಳ್ಳಿಯ ಮೇನ್ ರೋಡ್. ಬನಶಂಕರಿಯ 6ನೇ ಹಂತದಲ್ಲಿ ಇರುವಂತಹ ಈ ಬ್ರಿಗೇಡ್ ಒಮೆಗಾ ಅಪಾರ್ಟ್ಮೆಂಟ್. ಈ ಬ್ರಿಗೇಡ್ ಒಮೆಗಾ ಅಪಾರ್ಟ್ಮೆಂಟ್ ಅವರ ಸಂಬಂಧಿಕರ ಮನೆ ಅನ್ನುವಂಥದ್ದಷ್ಟೇ ಮಾಹಿತಿ ಸಿಕ್ಕಿದೆ. ಬಿಟ್ರೆ ಒಳಗಡೆ ಅವ್ರ ಮಗಳು ಇದ್ದಾಳೋ ಇಲ್ವೋ ಏನು ಎತ್ತ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗ್ಬೇಕಾಗಿದೆ. ಶ್ರುತಿ. ಓಕೆ ಶ್ರೀಪಾದ್ ಪಾಟೀಲ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಪರಪ್ಪನ ಅಗ್ರಹಾರದಿಂದ ಇವತ್ತು ಪವಿತ್ರ ಗೌಡ ರಿಲೀಸ್ ಆಗ್ತಾ ಇದ್ದಂತೆ ಮೊದಲು ಕುಲದೇವರ ದರ್ಶನ ಪಡ್ಕೊಂಡ್ರು, ಅಲ್ಲಿ ಪ್ರದಕ್ಷಿಣೆ ಹಾಕಿದ್ರು. ಆ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀವಿ. ಬಹಳ ಇಂಟ್ರೆಸ್ಟಿಂಗ್ ಅಂತ ಅಂದ್ರೆ, ಈಗ ತಾನೇ ನನ್ನ ಸಹೋದ್ಯೋಗಿ ಶ್ರೀಪಾದ್ ಪಾಟೀಲ್ ಹೇಳ್ತಾ ಇದ್ರು, ಸಂಕಲ್ಪ ಮಾಡುವಾಗ ನಮ್ಮ ಹೆಸರು, ಮನೆಯವರ ಹೆಸರು, ಆಪ್ತರ ಹೆಸರು, ಯಾರ ಹೆಸರು ಬೇಕಾದ್ರೂ ಹೇಳ್ತಾರೆ ಸಂಕಲ್ಪ ಮಾಡುವಾಗ, ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋ ರೀತಿಯಲ್ಲಿ. ಕೊನೆಯದಾಗಿ ದರ್ಶನ್ ಅವರ ಹೆಸರನ್ನ ಕೂಡ ಸಂಕಲ್ಪ ಮಾಡೋ ಹೊತ್ತಲ್ಲಿ ಹೇಳಿದ್ರು ಅಂತ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಸೊ ಅಲ್ಲಿಂದ ನೇರವಾಗಿ ಸಂಬಂಧಿಕರ ಮನೆಗೆ ಪವಿತ್ರ ಗೌಡ ಅವರು ತೆರಳಿದ್ದಾರಂತೆ. ಸೊ ಇವತ್ತು ಇಡೀ ದಿನ ಅಲ್ಲೇ ಇರುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಎಲ್ಲೂ ಕೂಡ ಅಲ್ಲಿಂದ ಹೊರಡಲ್ಲ, ಬದಲಾಗಿ ಸಂಬಂಧಿಕರ ಮನೆಯಲ್ಲೇ ಇರುವಂತಹ ಪ್ಲಾನ್ ಅಲ್ಲೇ ಪವಿತ್ರ ಗೌಡ ಹೋಗಿದ್ದಾರೆ. ಬನಶಂಕರಿ 6ನೇ ಹಂತದಲ್ಲಿರುವಂತಹ ಅಪಾರ್ಟ್ಮೆಂಟ್, ಸೊ ಅದೇ ಸಂಬಂಧಿಕರ ಮನೆಯಲ್ಲೇ ಪವಿತ್ರ ಗೌಡ ಇದ್ದಾರೆ.